ಕೊಡ್ತಾ ಶಿಕ್ಷಣಕ್ಕೆ ಆಶ್ರಯ ಕೊಡ್ತಾ ಬಂದಿರುವಂತಹದ್ದು. ಹಾಗೆ ಆ ಶತಮಾನೋತ್ಸವವನ್ನು ಕೂಡ ಈ ನಾಳೆ ಮುಂದಿನ ದಿನಮಾನಗಳಲ್ಲಿ ಆಚರಿಸ್ತಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ನಿಜವಾಗ್ಲೂ ಕೂಡ ಶಿಕ್ಷಣ ಇವತ್ತು ಎಷ್ಟು ದುಬಾರಿ ಇವತ್ತು ತೊಂದರೆಯಾಗಿದೆ ಅಂತಂದರೆ ಸರ್ಕಾರ ನೋಡ್ತಾ ಇದೆ. ಶಿಕ್ಷಕರು ಕೊಡ್ತೀವಿ ಅಂಥೇಳಿ ಹೋದ ವರ್ಷ ಕಳೆದರು. ಈ ವರ್ಷ ಜಾತಿ ಒಳಜಾತಿ ಹೊರಜಾತಿ ಅಂತೇಳಿ ಇನ್ನೂ ಕೂಡ ಅಂತ ಸಮಯ ಮುಗಿದು ಹೋಗ್ತಾ ಹೋದ್ರೂ ಕೊಡಲಿಕ್ಕೆ ತಯಾರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮದೇ ಶಿಕ್ಷಣ ಸಂಸ್ಥೆ ವ್ಯವಸ್ಥೆಯನ್ನು ನಾವು ಹೇಳಬೇಕಂತಂದರೆ ಈಗ ಸುಮಾರು ಭಾಳ ಜನ ಒಂದೊಂದು ಶಾಲೆ 2-3 ಕಾಯಂ ಶಿಕ್ಷಕರು ಇದೆಲ್ಲರೂ ಕೂಡ ಇವತ್ತು ಏನು ಈ ಗುತ್ತಿಗೆ ಶಿಕ್ಷಕರು ಅವರನ್ನು ಇವತ್ತು ಹಚ್ಚಿ ಇವತ್ತು ನಾವು ಶಿಕ್ಷಣ ಕೊಡಿಸ್ಬೇಕಾದ್ರೆ ಎಷ್ಟು ಹಣವನ್ನು ಇವತ್ತು ವಿನಿಯೋಗ ಮಾಡಬೇಕಾಗಿದೆ ಅಂತಂದರೆ ಸುಮಾರು ಪ್ರತಿ ತಿಂಗಳ ಈಗ ನಾವು ಮೊದಲು 10,000 ಲಕ್ಷ ಇಟ್ಟು 12 ಲಕ್ಷ ತನಕ ಹೋಗಿ ಮತ್ತು ಸ್ವಲ್ಪ ಖರ್ಚು ಮಾಡಿಬಿಟ್ಟು ಪ್ರತಿ ತಿಂಗಳ 12 ಲಕ್ಷ ರೂಪಾಯಿಗಳನ್ನು ಸಂಸ್ಥೆಯವರು ನಿರ್ವಹಿಸಬೇಕಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಶಿಕ್ಷಣ ಕೊಡಿಸೋದು ಆ ಶಾಲೆಗಳನ್ನು ಮುಚ್ಚಬೇಕು, ಇಲ್ಲದೇ ಇದ್ದರೆ ಶಿಕ್ಷಣ ಬಂದ್ ಮಾಡಬೇಕು. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಶಿಕ್ಷಣಾಧಿಕಾರಿಗಳು ಶಿಕ್ಷಣದ ಒಂದು ಅರಿತಂತಹ ಜ್ಞಾನಿಗಳು ಇವತ್ತು ನಮ್ಮನ್ನು ಬಹಳಷ್ಟು ಗಂಭೀರವಾಗಿ ವಿಚಾರ ಮಾಡಿ ಯಾವುದೇ ಕ್ಷೇತ್ರದೊಳಗೆ ಕಡಿಮೆ ನಡೀತಿದ್ವಿ, ಶಿಕ್ಷಕರ ಕಡಿಮೆ ಆದರೆ ಶಿಕ್ಷಣ ಕೊಡಿಸೋದು ಬಹಳ ದುರಂತರವಾದಂಥ ಕೆಲಸ. ಅದಕ್ಕೋಸ್ಕರ ಶಿಕ್ಷಣಕ್ಕಾಗಿ ಇವತ್ತು ಒಳ್ಳೆಯ ಶಿಕ್ಷಕರನ್ನು ಮತ್ತು ಅವರಿಗೆ ಸಂತೋಷದಾಯಕವಾಗಿರ್ತಕ್ಕಂಥ ರೀತಿಯೊಳಗೆ ಕೆಲಸ ಮಾಡಬೇಕಾದ್ರೆ ಸರಿಯಾದ ಪಗಾರ ಕೊಡಬೇಕು. ಬರೇ ಅವರಿಗೆ ನಾವು ಏನೋ ಒಂದು ರೀತಿಯಿಂದ ಸ್ವಲ್ಪ ಕೂಡ ಇದಾಗುವುದಿಲ್ಲ. ಆ ದೃಷ್ಟಿಯಿಂದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ನಮ್ಮ ಯಾವ ರಾಧಾಕೃಷ್ಣನರವರ ಒಂದು ಜಾಗ ಅವರ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ರಾಷ್ಟ್ರಪತಿಗಳಾಗಿ ಹೋದರೂ ಕೂಡ ಅವರು ಶಿಕ್ಷಕರಿಗೆ ಕೊಟ್ಟಿರುವಂಥ ಗೌರವ ನಿಜವಾಗ್ಲೂ ಕೂಡ ಬಹಳ ಒಂದು ಒಳ್ಳೆಯದು ಅನ್ನುವಂಥ ಮಾತನ್ನು ಸಂದರ್ಭದಿಂದ ಅವರನ್ನು ಇವತ್ತು ಸ್ಮರಣೆಯಲ್ಲಿ ಇಟ್ಕೊಂಡು ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನು ಕರ್ತವ್ಯವನ್ನು ಇವತ್ತು ಹಣಕ್ಕಾಗಿ ಇದು ಮಾಡುವುದಲ್ಲ. ಹಿಂದಿನ ಕಾಲದಲ್ಲಿ 2 ರೂಪಾಯಿ 3 ರೂಪಾಯಿ 5 ರೂಪಾಯಿಗೆ ಶಿಕ್ಷಣ ಕಲಿಸಿದಂತಹ ಶಿಕ್ಷಕರು ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಗಮನಿಸಬೇಕು. ಇವತ್ತು ಪಗಾರ ಹೆಚ್ಚು ಮಾಡಿದ್ದಾರೆ, ಆದರೆ ಕೊಡಲಿಕ್ಕೆ ತಯಾರಿಲ್ಲ. ಅಂಥ ಪರಿಸ್ಥಿತಿಯೊಳಗೆ ನೋಡಿದಾಗ ವಿಷಾದ ಅನಿಸ್ತದೆ. ಈ ರೀತಿಯಲ್ಲಿ ಆಗದೆ ಇದಕ್ಕೊಂದು ಏನಾದರೂ ಕೂಡ ದಾರಿ ಸಿಗಲಿ. ಇದಕ್ಕೆ ನಿಜವಾಗಲೂ ಕೂಡ ಶಿಕ್ಷಕರ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತ